ಪ್ರಾಚೀನ ಕಾಲದಲ್ಲಿ ಒಂದು ಯೋಚನೆ ಇತ್ತಂತೆ, ಮನೆಗೆ ಒಂದು ಮಗು, ಮನೆಗೆ ಒಂದು ಪುಸ್ತಕ, ಮನೆಗೊಂದು ಗಿಡ, ಆಗಲೇ ನಮ್ಮ ಜೀವನ ಪೂರ್ತಿ ಆಗುತ್ತೆ. ಮೊಬೈಲ್ ಕೊಡಿ, ನೀವು ಯಾವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ನೋಡಿದ್ರೆ ನೀವು ಯಾರು ಅಂತ ಗೊತ್ತಾಗುತ್ತೆ. ಕಾಡಿಂದ ಅಂತೂ ನಾವು ದೂರ ಇದ್ದೀವಿ, ಆದರೆ ನಮ್ಮನೆ ಸುತ್ತಮುತ್ತ ಜಾಗ ಇದೆಯಲ್ಲ, ನಾವೇನು ಗೊತ್ತಾ, ಪಾಟು ಗಲೀಜಾಗ್ಬಿಡುತ್ತೆ, ಗಿಡಗಳು ದಿನ ನೀರು ಹಾಕೋರು ಯಾರು, ನೋಡ್ಕೊಳ್ಳೋರು ಯಾರು ಅಂತೀವಿ. ಉಸಿರು ನಮಗೆ ಸರಿಯಾಗಿ ಗಾಳಿ ಸಿಗದೇ ಇದ್ದರೆ ಆಕ್ಸಿಜನ್ ತೊಗೊಳಕ್ಕೆ ದುಡ್ಡು ಖರ್ಚು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀವಿ. ನಮಸ್ತೆ, ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್, ಒಂದು ಗಿಡವನ್ನು ನೆಡಿ. ಒಂದು ಗಿಡ ನೆಡಿ. ರಾಬಿನ್ ಶರ್ಮಾ ಅವರು ಎಷ್ಟು ಸಿಂಪಲ್ ಆಗಿರೋದು ಹೇಳ್ಕೊಡ್ತಿದ್ದಾರಲ್ವಾ. ಆ್ಯಂಡ್ ನಮ್ಗೆ ಗೊತ್ತಿರೋದೇ ಹೇಳ್ತಾ ಇದ್ದಾರೆ, ಆದರೆ ನಾವು ಮಾಡ್ತಾ ಇದ್ದೀವಾ ಅಂತ ಕ್ವೆಶನ್ ಮಾಡ್ಕೊಬೇಕು. ನಡೆಯೋದನ್ನು ಹೇಳ್ಕೊಡ್ತಾ ಇದ್ದಾರೆ, ಮಲ್ಗೋದನ್ನು ಹೇಳ್ಕೊಡ್ತಾ ಇದ್ದಾರೆ, ಏಳೋದನ್ನು ಹೇಳ್ಕೊಡ್ತಾ ಇದ್ದಾರೆ, ಪ್ಲಾಟಿನಮ್ 30 ಅಂತೆ, ಬೇಗ ಏಳಿ, ಈ ಥರ ತುಂಬ ಹೇಳ್ಕೊಡ್ತಾ ಇದ್ದಾರೆ. ಸೊ ಈಗ ಗಿಡನ ನೆಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಒಂದು ಯೋಚನೆ ಇತ್ತಂತೆ, ಮನೆಗೆ ಒಂದು ಮಗು, ಮನೆಗೆ ಒಂದು ಪುಸ್ತಕ, ಮನೆಗೊಂದು ಗಿಡ, ಆಗಲೇ ನಮ್ಮ ಜೀವನ ಪೂರ್ತಿ ಆಗುತ್ತೆ ಅಂತ ಒಂದು ಪ್ರಾಚೀನ ತತ್ವ ಇತ್ತಂತೆ. ಓಕೆ, ಹಾಗೆ ನಾವು ಯಾಕೆ ಈ ಮೂರನ್ನು ಹೊಂದಿರಬೇಕು ಅಂದರೆ ಆಗಲೇ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ ಅಂತ. ಇಲ್ಲಿ ನಾವು ನೋಡಬೇಕಾಗಿರೋದು, ಒಂದು ಗಿಡನ ನೆಡೋವಂಥ ವಿಚಾರ ನಿಜವಾಗ್ಲೂ ಅದ್ಭುತವಾಗಿರುವಂಥದ್ದು. ನೇಚರ್ ಜೊತೆ ನಾವು ಒಂದಾಗೋಕೆ ನೇಚರ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡೋದು. ಒಂದು ಗಿಡ ಬೆಳೆದು ದೊಡ್ಡದಾಗಿ, ಆ ದೊಡ್ಡದಾದಂಥ ಗಿಡ ಮರ ಆಗಿ, ಆ ಮರ ಎಷ್ಟೋ ಪಕ್ಷಿಗಳಿಗೆ ಗೂಡನ್ನು, ಮನೇನ ಮಾಡಿಕೊಟ್ಟು, ಆ ಮರ ಎಷ್ಟೋ ಜನಕ್ಕೆ ನೆರಳಾದಾಗ, ನಾವು ಆ ರೋಡಲ್ಲಿ ಹೋದಾಗ, ನಾವು ಅದನ್ನು ನೋಡಿದಾಗ, ನಾನು ನೆಟ್ಟ ಮರ ಅಂತ ಎಷ್ಟು ಖುಷಿಯಾಗುತ್ತೆ ಅಲ್ಲ, ನಾನು ನೆಟ್ಟ ಗಿಡ ಅಂತ ತುಂಬ ಖುಷಿಯಾಗುತ್ತೆ ಅಲ್ಲ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಮನೇಲಿ ಒಂದು ಮಗು ಇದೆ ಅಂದರೆ ಆ ಮಗುವಿನ ನೆನಪಿಗಾಗಿ ಒಂದು ಗಿಡನ ನೆಟ್ಟು ಅದನ್ನು ಪಾಲಿಸಿ ಪೋಷಿಸಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಮಕ್ಕಳ ಪ್ರತಿ ಬರ್ತ್ಡೇಗೂ ಒಂದೊಂದು ಗಿಡಗಳನ್ನು ನೆಡ್ತಾ ಬನ್ನಿ, ಮರಗಳನ್ನು ನೆಡ್ತಾ ಬನ್ನಿ, ಅಂದರೆ ಮರ ಆಗಿ ಬೆಳೆಯುವಂಥ ಗಿಡಗಳನ್ನು ನೆಡ್ತಾ ಬನ್ನಿ. ಆ ಗಿಡಗಳು ದೊಡ್ಡದಾದ ಮೇಲೆ ನಿಮಗೆ ಆ ಮಕ್ಕಳು ಅದನ್ನು ನೋಡಿದಾಗ, ನನ್ನ ತಂದೆ ತಾಯಿ ನೆಟ್ಟಂಥ ಮರ ಇದು ನನಗೋಸ್ಕರ ಅನ್ನೋದು ನೆನಪಿರುತ್ತೆ. ಹಾಗೆ ಮಕ್ಕಳಿಗೆ ಹೇಳ್ಕೊಡಿ, ನೀನು ನೆಕ್ಸ್ಟ್ ನಿಮ್ಮ ಮಕ್ಕಳ ಬರ್ತಡೇನೂ ಹೀಗೆ ಮಾಡು ಅಂತ. ಹೆಚ್ಚು ಹಸಿರನ್ನು ನಾವು ಬೆಳೆಸ್ತಾ ಹೋದರೆ ನಮ್ಮ ಲೈಫ್ ಕೂಡ ಹಸಿರಾಗಿರುತ್ತೆ. ಕರೆಕ್ಟ್. ಸೊ ಪ್ರತಿಯೊಬ್ಬರೂ ಕೂಡ ಗಿಡವನ್ನು ನೆಡೋದು ಬಹಳ ಇಂಪಾರ್ಟೆಂಟು. ನಮಗೆ ವಯಸ್ಸಾದಂಗೆ ಗಿಡಕ್ಕೂ ವಯಸ್ಸಾಗ್ತಾ ನಾವು ಬೆಳ್ದಂಗೆ ಅದು ಬೆಳೀತಾ ಹೋಗುತ್ತೆ. ಒಂದು ರೀತಿ ನಮ್ಮನ್ನು ನಾವು ಗುರುತಿಸ್ಕೊಳ್ತೀವಿ ಆ ಗಿಡದ ಮೂಲಕ. ಕುಟುಂಬದ ಪ್ರತಿ ಮಗುವಿನ ನೆನಪು ಅದರಲ್ಲಿರುತ್ತೆ. ಪರಿಸರಕ್ಕೂ ಒಳ್ಳೆಯದು, ಮಕ್ಕಳೂ ನೆನಪಾಗ್ತಾರೆ, ನೆರಳು ಸಿಗುತ್ತೆ, ಎಷ್ಟೆಲ್ಲ ಒಳ್ಳೆಯದಿದೆ ಆ ಪರಿಸರದಿಂದ ಅಂತ. ಸೊ ನಿಮ್ಮ ಮಕ್ಕಳು ಬಹಳ ವರ್ಷ ನೆನಪಲ್ಲಿ ಇಟ್ಕೊಳ್ಳುವಂತಹ ವಿಷಯ ಇದಾಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಬರ್ತಡೆಗೂ ಗಿಡಗಳನ್ನು ನೆಡಿ, ಮಕ್ಕಳ ಬರ್ತಡೆಗೂ ಗಿಡಗಳನ್ನು ನೆಡಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಹೇಳಬೇಕು, ಅದೇನೆಂದರೆ, ಯಾರು ನೇಚರ್ಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಜಾಸ್ತಿ ತೊಡಗಿರ್ತಾರೆ ಸಮಾಧಾನವಾಗಿ, ನಾವು ಲಾಸ್ಟ್ ಒಂದು ಚಾಪ್ಟ್ರಲ್ಲಿ ನೋಡಿದ್ವಿ, ನಮ್ಮ ವರ್ತನೆಗಳು ನಮ್ಮ ಆಲೋಚನೆಯಿಂದ ಆಗ್ತಾ ಇರುತ್ತೆ. ನಾವು ಹೇಗೆ ಬಿಹೇವ್ ಮಾಡ್ತಿದ್ದೀವಿ ಅನ್ನೋದು ನಮ್ಮ ಬಿಹೇವಿಯರ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ, ಇವ್ರು ಯಾವ ಥರ ಯೋಚನೆ ಮಾಡುವಂಥ ವ್ಯಕ್ತಿ, ಯಾವ ಥರ ಆಲೋಚನೆ ಇದೆ ಇವ್ರಿಗೆ ಅಂತ. ಹಾಗೆಯೇ ಗಿಡ ನೆಡೋದು, ಅದು ಕೂಡ ನಮ್ಮ ಬಿಹೇವಿಯರು. ಗಿಡ ನೆಡೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕೋದು, ನೀರನ್ನು ಇಡೋದು, ಈ ರೀತಿ ನಾವು ಸಾಫ್ಟ್ ನೇಚರ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತಾ ಬಂದರೆ, ಅಹಂಕಾರದಿಂದ ಅಲ್ಲ, ಗಿಡ ನೆಡ್ತಾ ಇದ್ದೀನಿ, ನಾನು ಎಷ್ಟು ಪ್ರಾಣಿಗಳಿಗೆ ಊಟ ಹಾಕಿದ್ದೀನಿ ಅಲ್ಲ, ಅದನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ನೇಚರಿಂದ, ನೇಚರ್ಗೆ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಕೃತಜ್ಞತೆ ಭಾವದಿಂದ ಕೊಡುವಂಥದ್ದು. ಅದು ತುಂಬ ಇಂಪಾರ್ಟೆಂಟು. ಎಲ್ಲ ಕೊಟ್ಟ ತಕ್ಷಣ ನಾವು ಹಾಗೆ ಅಂತ ಅಲ್ಲ, ನಮ್ಮ ಬಿಹೇವಿಯರ್ ಯಾವ ಥರ ನಾವು ಅದ್ರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದೀವಿ ಅನ್ನೋದು ನಮ್ಮ ಆಲೋಚನೆ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಗಿಡ ನೆಡೋರು ಕೂಡ, ಯಾರು ಗಿಡಗಳನ್ನು ನೆಡ್ತಾ ಇದ್ದಾರೆ ತೋರಿಕೆಗಲ್ಲ, ನಿಜವಾಗ್ಲೂ ಗಿಡಗಳನ್ನು ಯಾರು ಮನಸ್ಸಿಂದ ನೆಡ್ತಾ ಇರ್ತಾರೆ, ಆ ಬಿಹೇವಿಯರ್ಗಳು ಅವರ ಆಲೋಚನೆನ ಡಿಸೈಡ್ ಮಾಡುತ್ತೆ. ಅದೇ ಥರ ನಾವು ಹಿಂದೆ ಚಾಪ್ಟರ್ಗಳಲ್ಲೂ ನೋಡಿದ್ವಿ, ನಾವು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಪಾತ್ರಧಾರಿಗಳಾದರೆ ಸಾಕು, ನಾವು ಹಾಗೆ ಜೀವಿಸ್ತೀವಿ ಅಂತ. ಹಾಗೆ ನಾವು ಗಿಡಗಳನ್ನು ನೆಡೋದ್ರ ಮೂಲಕ ಸಾಫ್ಟ್ ನೇಚರ್ನ ಪ್ರಾಕ್ಟೀಸ್ ಮಾಡ್ತಾ ನಾವು ಆ ನೇಚರ್ ಆಗಿಬಿಡ್ತೀವಿ ಅಲ್ವಾ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಂದರೆ ಮುಂಚೆ ಒಂದು ಮಾತಿತ್ತು, ನಿಮ್ಮ ಸ್ನೇಹಿತರು ಯಾರು ಅಂತ ತೋರಿಸಿ ನೀವು ಯಾರು ಅಂತ ಹೇಳ್ತೀವಿ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ, ಗೊತ್ತಲ್ವಾ.
ನಾವು ನಮ್ಮ ಸ್ನೇಹಿತರುಗಳು ಯಾರು ಅಂತ ಗೊತ್ತಾದರೆ ನಮ್ಮ ನೇಚರ್ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಈಗ ನಾನು ಒಂದು ಟೆಕ್ನಾಲಜಿ ಡೆವಲಪ್ ಆಗಿದೆಯಲ್ಲ, ಅದಕ್ಕೆ ನಾನೊಂದು ಹೊಸ ಸ್ಟೇಟ್ಮೆಂಟ್ ತೊಗೊಂಬಂದಿದ್ದೀನಿ. ಅದೇನೆಂದರೆ, ನಿಮ್ಮ ಮೊಬೈಲ್ ಕೊಡಿ, ನೀವು ಯಾವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ನೋಡಿದ್ರೆ ನೀವು ಯಾರು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇದು ಒಂದು ಹೊಸ ಕಾನ್ಸೆಪ್ಟು. ಆ್ಯಂಡ್ ನೀವು ಹುಡುಗನ ಹುಡ್ಕಕ್ಕೆ ಹೋಗ್ತೀರಾ ಅಥವಾ ಹುಡುಗಿನ ಹುಡ್ಕಕ್ಕೆ ಹೋಗ್ತೀರಾ, ನಿಮ್ಮ ಮಕ್ಕಳಿಗೆ ಗಂಡು ಹೆಣ್ಣು ನೋಡೋಕ್ಕೆ ಹೋಗ್ತೀರಾ ಅಂದಾಗ ಅವ್ರ ಮೊಬೈಲಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿ, ಅವರು ಯಾವುದನ್ನು ಹೆಚ್ಚು ನೋಡಿದ್ದಾರೆ, ಯಾವ್ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೆ ಗೊತ್ತಾಗುತ್ತೆ ಅವರು ಯಾವ ಥರದ ವ್ಯಕ್ತಿ ಅಂತ. ಬಿಕಾಸ್ ಅವರ ಬಿಹೇವಿಯರ್, ಅವರ ಆಲೋಚನೆಗಳು ಅಲ್ಲಿರುತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಇಲ್ಲಿ ಒಂದು ಗಿಡ ನೆಡೋದು ಅನ್ನೋದು ನಿಮ್ಮ ಬಿಹೇವಿಯರ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಆಲೋಚನೆಯಲ್ಲೂ ಆ ನೇಚರ್ ಸಾಫ್ಟ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡ ನೆಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಪರಿಸರಕ್ಕೆ ಒಳ್ಳೆಯದು, ನೆನಪಿಗೆ ಒಳ್ಳೆಯದು, ಜನಕ್ಕೆ ಒಳ್ಳೆಯದು, ಆ್ಯಂಡ್ ಸಮಾಜಕ್ಕೆ ಒಳ್ಳೆಯದು, ಆ್ಯಂಡ್ ಒಂದು ಅರ್ಥಪೂರ್ಣವಾದ ಜೀವನ ಮಾಡ್ತಾ ಇರ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಅದು ತೃಪ್ತಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಮಾಧಾನ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಒಂದು ಗಿಡವನ್ನು ನೆಡೋದ್ರ ಬಗ್ಗೆ ಯೋಚನೆ ಮಾಡಿ ಆ್ಯಂಡ್ ಗಿಡನ ನೆಡಿ. ಆದಷ್ಟು ಹಸಿರು ಮಧ್ಯ ಇರೋದಕ್ಕೆ ಟ್ರೈ ಮಾಡೋಣ. ಕಾಡಿಂದ ಅಂತೂ ನಾವು ದೂರ ಇದ್ದೀವಿ, ಆದರೆ ನಮ್ಮನೆ ಸುತ್ತಮುತ್ತ ಜಾಗ ಇದೆಯಲ್ಲ, ನಾವೇನು ಗೊತ್ತಾ, ಪಾಟು ಗಲೀಜಾಗ್ಬಿಡುತ್ತೆ, ಗಿಡಗಳು ದಿನ ನೀರು ಹಾಕೋರು ಯಾರು, ನೋಡ್ಕೊಳ್ಳೋರು ಯಾರು ಅಂತೀವಿ. ಉಸಿರು ನಮಗೆ ಸರಿಯಾಗಿ ಗಾಳಿ ಸಿಗದೇ ಇದ್ದರೆ ಆಕ್ಸಿಜನ್ ತೊಗೊಳಕ್ಕೆ ದುಡ್ಡು ಖರ್ಚು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೇವೆ. ಯಾಕೆ ನಾವು ನಮ್ಮ ಮನೇಲಿ ಸಿಕ್ಕೋ ಜಾಗಗಳಲ್ಲಿ ನಾವು ಮಾಡಬಾರ್ದು? ನನ್ನ ರಿಕ್ವೆಸ್ಟ್ ಏನಂದರೆ, ಗಿಡ ನೆಡೋದು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಚಿಕ್ಕ ಜಾಗನೇ ಆಗಿರಲಿ. ಓಕೆ, ಚಿಕ್ಕ ಜಾಗನೇ ಆಗಿರಲಿ. ಚಿಕ್ಕ ಚಿಕ್ಕ ಗಿಡಗಳಿದ್ದಾವೆ, ಮನೆ ಒಳಗಡೆ ನೆಡುವಂಥ ಗಿಡಗಳಿದ್ದಾವೆ. ನೀವು ಪ್ಲಾಸ್ಟಿಕ್ ಒಂದು ಪಾಟನ್ನು ಇಡೋದ್ರ ಬದಲು, ಪ್ಲಾಸ್ಟಿಕ್ ಹೂಗಳನ್ನು ಇಡೋದ್ರ ಬದಲು ನಿಜವಾದ ಗಿಡಗಳನ್ನು ಇಡಿ. ಆ್ಯಂಡ್ ಡೆಫಿನೆಟ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಗಿಡಗಳು ಮನೆ ಒಳಗಡೆ ಇದೆ. ಉಸಿರನ್ನ ಹೆಚ್ಚು ಕೊಡುವಂತಹ ಗಿಡಗಳು ಇವತ್ತು ನಮ್ಮ ಮನೆ ಒಳಗಡೆ ಇದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಅಂದರೆ ಆ ಪ್ಲಾಸ್ಟಿಕ್ ಹೂವುಗಳು ಆ ಥರದವೆಲ್ಲ ನಾವು ಜಾಸ್ತಿ ಯಾರೋ ಗಿಫ್ಟ್ ಕೊಟ್ಟಿದ್ದು ಒಂದು ಮನೇಲಿ ಇತ್ತು, ಅದು ಕೆಳಗಡೆ ಹಾಕಿದ್ದೆ ನಾನು. ಸೊ ಅಂದರೆ ಸುಮ್ಮನೆ ಆಚೆ ಕಡೆ ಸುಮ್ಮನೆ ಹಿಂಗೆ ಹಾಕಿದ್ದೆ, ಎಲ್ಲೋ ಇಟ್ಟಿದ್ದೆ. ಬಟ್ ತುಂಬ ಗಿಡಗಳು ನಮ್ಮ ಮನೇಲಿದೆ. ಪ್ರತಿಯೊಂದು ರೂಮಲ್ಲೂ ಒಂದು ಗಿಡನ ಇಟ್ಟಿದ್ದೀವಿ, ಆ್ಯಂಡ್ ಹಾಲಲ್ಲಿ ಇಟ್ಟಿದ್ದೀವಿ. ಇವಾಗ ಅಂತ ಅಲ್ಲ, ನಾವು ಮುಂಚೆ ತುಂಬ ಚಿಕ್ಕ ಮನೆಯಲ್ಲಿದ್ವಿ. ಹಿಂದೆಗಡೆ ಜಾಗ, ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಗಿಡಗಳನ್ನ ನೆಟ್ಟಿದ್ವಿ. ಯಾಕೆ ಅಂದರೆ, ಎಷ್ಟು ನಾವು ಪರಿಸರ ಜೊತೆಲಿರ್ತೀವಿ ಅಷ್ಟು ನಮ್ಮ ಮನಸ್ಸು ಕೂಡ ನಿರ್ಮಲವಾಗಿರುತ್ತೆ. ಆ್ಯಂಡ್ ಇಲ್ಲ ಅಂದರೂ ಕೂಡ ಮನಸ್ಸು ಶಾಂತಿಯಾಗಿರೋದ್ರ ಕಡೆಗೆ ಪ್ರಾಕ್ಟೀಸ್ ಮಾಡುತ್ತೆ. ನೀವು ನಿಮ್ಮ ಮನೆಯಲ್ಲಿ ಹೆಚ್ಚು ಗಿಡಗಳನ್ನು ಇಟ್ಟು ನೋಡಿ, ಅದು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ, ಅದನ್ನು ನೋಡ್ತಿದ್ದಂಗೆ ಅದ್ರ ಸ್ಮೆಲ್ಗೆ ನಿಮಗೆ ಒಂಥರ ಕಾಮ್ನೆಸ್ ಫೀಲ್ ಆಗುತ್ತೆ. ಸೊ ಇವತ್ತಿಂದ ಯಾರಿಗಾದ್ರೂ ಗಿಫ್ಟ್ ಕೊಡೋದಿದ್ರೆ ಗಿಡಗಳನ್ನು ಗಿಫ್ಟ್ ಮಾಡಿ, ಬುಕ್ಗಳನ್ನು ಗಿಫ್ಟ್ ಮಾಡಿ. ನೀವು ಯಾರ ಹತ್ರನಾದರೂ ಏನು ಬೇಕು ಅಂತ ಕೇಳಿದ್ರೆ ಗಿಡನ ಕೊಡಿ, ಬುಕ್ಕನ್ನ ಕೊಡಿ ಅಂತ ಕೇಳಿ. ಆ್ಯಂಡ್ ಸಾಧ್ಯವಾದಷ್ಟು ಇವೆರಡನ್ನ ನಾವು ರೆಕಮೆಂಡ್ ಮಾಡೋಣ. ಸಾಧ್ಯವಾದಷ್ಟು ಇದನ್ನು ನಾವು ಹೆಚ್ಚು ಜನಕ್ಕೆ ಹಂಚೋಣ. ಹಾಗೆ ನೀವು ಕೂಡ ನಮ್ಮ ಚಾನಲ್ನ ತುಂಬ ಜನಕ್ಕೆ ಶೇರ್ ಮಾಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಟು ಬಿ ಫ್ರ್ಯಾಂಕ್ ನೀವು ದಿನ ನೋಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಯಾರು ಹೇಳಿದಾರೋ, ನೀವೇ ಆಗಿದ್ದೀರೋ ಗೊತ್ತಿಲ್ಲ, ಅಟ್ಲೀಸ್ಟ್ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಅಂದರೆ ಒಂದು ಒಳ್ಳೆ ವಿಚಾರ ನೀವು ಕಲಿಯೋದಕ್ಕೆ ಅಥವಾ ಕೇಳೋದಕ್ಕೆ, ಹೇಳಿದ್ದನ್ನು ಮಾಡೋದಕ್ಕಾದ್ರೂ ರೆಡಿ ಇರೋ ಮನಸ್ಥಿತಿ ಆಗಿರೋದಕ್ಕೇ ಈ ಥರ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ದಿನಕ್ಕೆ 10 ನಿಮಿಷ ಸಮಯನ ಕೊಡಿ, ಕೇಳಿಸ್ಕೊಳ್ಳಿ, ಜ್ಞಾನನ ಹೆಚ್ಚು ಮಾಡ್ಕೊಳ್ಳಿ, ಜ್ಞಾನನ ಹೆಚ್ಚು ಹಂಚಿ. ಥ್ಯಾಂಕ್ ಯು.